ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮೊಣಕಾಲಿನ ನೋವು ಅಥವಾ ಗಂಟು ನೋವು ಇದಂತೂ ಇವಾಗ ಸಾಮಾನ್ಯ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಇದರಿಂದ ಕೂರಲು ನಿಲ್ಲಲು ಕಷ್ಟವಾಗುತ್ತೆ. ಸ್ವಲ್ಪ ದೂರ ಹೋದ್ರೂ ಕಾಲಲ್ಲಿ ನೋವು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಸ್ಯೆಗೆ ನಮ್ಮ ಚಾನಲ್ನಲ್ಲಿ ಏನನ್ನು ಸೇವಿಸಬೇಕು ಅಂತ ಆಲ್ರೆಡಿ ವಿಡಿಯೋನ ಹಾಕಿದ್ದೇವೆ. ನೋಡಿಲ್ಲ ಅಂದರೆ ತಪ್ಪದೆ ನೋಡಿ. ಅದನ್ನು ಸೇವಿಸೋದ್ರಿಂದ 80% ನಿಮ್ಮ ಮೊಣಕಾಲಿನ ನೋವು ಅಂದರೆ ಗಂಟು ನೋವಿಂದ ಆರಾಮ ದೊರೆಯುತ್ತದೆ. ಯಾರಿಗೆಲ್ಲ ಗಂಟಿನಲ್ಲಿ ಊತ ಇರುತ್ತೆ, ನೋವು ಊತ ಎರಡೂ ಇದ್ದರೆ ಅಥವಾ ಆರ್ಥರೈಟಿಸ್ ಇದ್ದರೆ, ಚಳಿಗಾಲದಲ್ಲಿ ಕೆಲವರಿಗೆ ಕೀಲು ನೋವು, ಮೊಣಕಾಲಿನಲ್ಲಿ ನೋವು ಕಾಣಿಸುತ್ತಲ್ವ, ಈ ರೀತಿಯ ಸಮಸ್ಯೆ ಏನಾದರೂ ಇದ್ದರೆ ಈ ಎಲ್ಲ ಸಮಸ್ಯೆಗೆ ಈ ಎಣ್ಣೆಯನ್ನು ಬಳಸಬಹುದು. ಬನ್ನಿ ಹಾಗಾದರೆ ಈ ಎಣ್ಣೆಯನ್ನು ತಯಾರಿಸುವ ವಿಧಾನನ ನೋಡೋಣ. ಮೊದಲಿಗೆ 2 ಚಮಚ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆ ಯಾವುದಾದ್ರು ತಗೋಬೋದು. ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಚೂರು ಬಿಸಿ ಆದರೆ ಸಾಕು. ನಂತರ ಇದಕ್ಕೆ ಒಂದು 3 ಲವಂಗನ ಹಾಕಿ, ಹಾಗೆ 2 ಕರ್ಪೂರನ ಹಾಕಿ. ಯಾವ ಕರ್ಪೂರ ಅಂದರೆ ದೇವ್ರಿಗೆ ನೀವು ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ, ಆ ಕರ್ಪೂರ ಹಾಕಿದ್ರೆ ಸಾಕು. ಇನ್ನು 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕಿ, ಹಾಗೆಯೇ 1/4 ಚಮಚದಷ್ಟು ಓಂ ಕಾಳಿನ ಪುಡಿಯನ್ನು ಹಾಕಿ, ಅಂದರೆ ಅಜ್ವೈನ್ ಅಂತೀವಲ್ಲ ಅದನ್ನು ಹಾಕಿ. ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟು ಪ್ರತಿ ರಾತ್ರಿ ಹಚ್ಚಿ. ಖಾಲಿ ಆದರೆ ಮತ್ತೆ ತಯಾರಿಸ್ಕೊಳ್ಳಿ. ಇದರಿಂದ ನಿಮಗೆ ನೋವಿನಿಂದ ಬಹಳ ಆರಾಮ ದೊರೆಯುತ್ತದೆ. ನಾವು ಹೇಳಿರುವ ಮನೆಮದ್ದಿನ ಜೊತೆಗೆ ಇದನ್ನು ಹಚ್ಚುವುದರಿಂದ ನಿಮಗೆ ನೋವಿನಿಂದ ಪರಿಹಾರ ಖಂಡಿತವಾಗಿಯೂ ದೊರೆಯುತ್ತದೆ. ಈ ಎಣ್ಣೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದರೆ ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕೆಮಿಕಲನ್ನು ನಾವಿಲ್ಲಿ ಬಳಸಿಲ್ಲ. ನೋವಿನಿಂದ ಕೂಡ ಆರಾಮ ದೊರೆಯುತ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ. ಒಳ್ಳೆಯ ರಿಸಲ್ಟ್ ಕೂಡ ದೊರೆಯುತ್ತದೆ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.